ಧನುಷ್ಗೆ ಟಾಂಗ್ ಕೊಟ್ಟಿರುವ ಸುದ್ದಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಮತ್ತೊಮ್ಮೆ ನಟ ಧನುಷ್ಗೆ ಪರೋಕ್ಷವಾಗಿ ನಯನತಾರಾ ಟಾಂಗ್ ಕೊಟ್ಟಿದ್ದಾರೆ. ಶಾರುಖ್ ಖಾನ್ ಮತ್ತು ಚಿರಂಜೀವಿ ಸೇರಿದಂತೆ ನಯನತಾರಾ ಕೆಲಸ ಮಾಡಿರುವ ಪ್ರೊಡಕ್ಷನ್ ಹೌಸ್ ನಿರ್ಮಾಪಕರಿಗೆ ಧನ್ಯವಾದ ಹೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಇತ್ತೀಚೆಗೆ ನಯನತಾರಾ ಧನುಷ್ಗೆ ಟಾಂಗ್ ಕೊಟ್ಟಿರುವ ಸುದ್ದಿ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ. ಮತ್ತೊಮ್ಮೆ ನಟ ಧನುಷ್ಗೆ ಪರೋಕ್ಷವಾಗಿ ನಯನತಾರಾ ಟಾಂಗ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟರಿಯಲ್ಲಿ ನಾನು ರೌಡಿದಾನ್ ಚಿತ್ರದ ದೃಶ್ಯ ಬಳಿಕೆ ವಿವಾದದ ನಂತರ ಶಾರುಖ್ ಖಾನ್ ಮತ್ತು ಚಿರಂಜೀವಿ ಸೇರಿದಂತೆ ನಯನತಾರಾ ಕೆಲಸ ಮಾಡಿರುವ ಪ್ರೊಡಕ್ಷನ್ ಹೌಸ್ ನಿರ್ಮಾಪಕರಿಗೆ ಧನ್ಯವಾದ ಹೇಳಿದ್ದಾರೆ. ಇವರು ಮತ್ತೆ ಧನುಷ್ಗೆ ಟಾಂಗ್ ಕೊಟ್ಟಿರೋದ್ರಿಂದ ಧನುಷ್ ಫ್ಯಾನ್ಸ್ಗೆ ಬೇಸರ ಹಾಗೂ ನಯನತಾರಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಏನಿದು ಸುದ್ದಿ ನೋಡ್ಕೊಂಡ್ ಬರೋಣ ಬನ್ನಿ. ನಟಿ ನಯನತಾರಾ ಅವರು ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ನಾನು ರೌಡಿದಾನ್ ಸಿನಿಮಾದ ದೃಶ್ಯವನ್ನ ಒಪ್ಪಿಗೆ ಇಲ್ಲದೆ ನಯನತಾರಾ ಬಿಯಾಂಡ್ ದಿ ಫೇರಿ ಟೇಲ್ ಡಾಕ್ಯುಮೆಂಟರಿಯಲ್ಲಿ ಬಳಕೆ ಮಾಡ್ಕೊಂಡಿದ್ದಕ್ಕೆ ಅವರ ಮೇಲೆ ಕೇಸ್ ಹಾಕಲಾಗಿದೆ. ಈ ವಿಚಾರವಾಗಿ ನಯನತಾರಾ ಓಪನ್ ಲೆಟರ್ ಬರೆದಿದ್ರು. ಈಗ ನಯನತಾರಾ ಅವರು ಈ ಡಾಕ್ಯುಮೆಂಟರಿಗೆ ಸಹಾಯ ಮಾಡಿದ ಶಾರುಖ್ ಖಾನ್, ಚಿರಂಜೀವಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ. ನಾನು ರೌಡಿದಾನ್ ಶೂಟಿಂಗ್ ಸೆಟ್ನ ಕ್ಲಿಪ್ ನೀಡುವಂತೆ ನಯನತಾರಾ ಅವರು ಧನುಷ್ ಬಳಿ ಬೇಡಿಕೆ ಇಟ್ಟಿದ್ರು. ಇದಕ್ಕೆ ಧನುಷ್ ಕಡೆಯಿಂದ ನಿರಾಕ್ಷೇಪಣಾ ಪತ್ರ ಸಿಗಲೇ ಇಲ್ಲ, ಅಂದ್ರೆ NOC ಸಿಗಲೇ ಇಲ್ಲ. ಉಳಿದ ನಿರ್ಮಾಪಕರು ಕೇಳಿದ ತಕ್ಷಣ NOC ಪತ್ರ ನೀಡಿದ್ರು ಎಂದು ನಯನತಾರಾ ಹೇಳಿದ್ದಾರೆ. ಈ ಬಗ್ಗೆ ಅವರು ಧನ್ಯವಾದ ಕೂಡ ಹೇಳಿದ್ದಾರೆ. ನಾನು ಕೆಲಸ ಮಾಡಿದ ಪ್ರತಿಯೊಂದು ಸಿನಿಮಾ ನನ್ನ ಜೀವನದಲ್ಲಿ ಅಪಾರ ಮಹತ್ವವನ್ನು ಪಡೆದಿದೆ. ಏಕೆಂದ್ರೆ ಸಿನಿಮಾದಲ್ಲಿನ ನನ್ನ ಪಯಣ ಅನೇಕ ಸಂತೋಷದ ಕ್ಷಣಗಳನ್ನು ಹೊಂದಿದೆ. ಅನೇಕ ಸಿನಿಮಾಗಳು ನನ್ನ ಹೃದಯಕ್ಕೆ ಹತ್ತಿರವಾಗಿವೆ. ಈ ಕಾರಣದಿಂದಲೇ ಆ ಸಿನಿಮಾಗಳ ದೃಶ್ಯಗಳನ್ನು ನಮ್ಮ ಸಾಕ್ಷ್ಯಚಿತ್ರದಲ್ಲಿ ಸೇರಿಸಲು ನಾನು ಬಯಸಿದ್ದೆ. ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯಲು ನಾನು ಕೆಲ ನಿರ್ಮಾಪಕರನ್ನ ಸಂಪರ್ಕಿಸಿದೆ. ಅವರು ಹಿಂಜರಿಕೆ ಇಲ್ಲದೆ ಅಥವಾ ಯಾವುದೇ ವಿಳಂಬ ಮಾಡದೆ ಅವುಗಳನ್ನ ನೀಡಿದರು. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಅಂತ ಹೇಳಿ ನಯನತಾರಾ ಅವರು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಬರ್ಕೊಂಡಿದ್ದಾರೆ. ಶಾರುಖ್ ಖಾನ್ ಅವರಿಗೆ ನಯನತಾರಾ ಧನ್ಯವಾದ ಹೇಳಿದ್ದಾರೆ. ಅವರು ಕೂಡ ಈ ಡಾಕ್ಯುಮೆಂಟರಿಯಲ್ಲಿ ಇದ್ದಾರೆ. ಶಾರುಖ್ ನಿರ್ಮಾಣದ ಜವಾನ್ ಸಿನಿಮಾದ ಕೆಲವು ದೃಶ್ಯಗಳು ಈ ಡಾಕ್ಯುಮೆಂಟರಿಯಲ್ಲಿ ಇವೆ. ಅಲ್ಲದೆ ತಮಿಳಿನ ಲೈಕಾ ಪ್ರೊಡಕ್ಷನ್ಸ್ ಮೊದಲಾದವರಿಗೆ ಅವರು ಥ್ಯಾಂಕ್ಸ್ ಹೇಳಿದ್ದಾರೆ. ತೆಲುಗಿನ ಚಿರಂಜೀವಿ, ರಾಮ್ ಚರಣ್ ಅವರಿಗೆ ಕೂಡ ಧನ್ಯವಾದ ತಿಳಿಸಿದ್ದಾರೆ. ಸದ್ಯ ಈ ಹೇಳಿಕೆಯನ್ನು ನಾನಾ ರೀತಿಯಲ್ಲಿ ಬಣಿಸಲಾಗುತ್ತಿದೆ. ಧನುಷ್ ಅವರಿಗೆ ಟಾಂಗ್ ಕೊಡುವ ಉದ್ದೇಶದಿಂದಲೇ ಈ ರೀತಿಯಲ್ಲಿ ಹೇಳಿಕೆ ನೀಡಲಾಗಿದೆ ಎಂದು ಕೆಲವರು ಹೇಳಿದ್ದಾರೆ. ಇನ್ನು ತನ್ನ ಕುರಿತು ಡಾಕ್ಯುಮೆಂಟರಿಗೆ NOC ನೀಡಿದಂತಹ ಎಲ್ಲಾ ನಿರ್ಮಾಪಕರುಗಳಿಗೆ ನಯನತಾರಾ ಧನ್ಯವಾದ ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿ ನಿರ್ಮಾಪಕರುಗಳಿಗೆ ಹೆಸರು ಸಮೇತ ಧನ್ಯವಾದ ಅರ್ಪಣೆ ಮಾಡಿದ್ದಾರೆ. ಶಾರುಖ್ ಖಾನ್ ದಂಪತಿಯಿಂದ ಹಿಡಿದು ಸನ್ ಪಿಕ್ಚರ್ಸ್, ಲೈಕಾ ಪ್ರೊಡಕ್ಷನ್ಸ್ ವರೆಗೂ ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಿರುವ ನಯನತಾರಾ ತನ್ನ ವೈಯಕ್ತಿಕ ಹಾಗೂ ಸಿನಿ ಜರ್ನಿಯ ಕುರಿತು ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿಗೆ NOC ನೀಡಿದ ನಿರ್ಮಾಪಕರುಗಳಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ತಿಳಿಸಿದ್ದಾರೆ. ನಟ ಕಮ್ ನಿರ್ಮಾಪಕ ಧನುಷ್ ನಾನು ರೌಡಿದಾನ್ ಚಿತ್ರಕ್ಕಾಗಿ NOC ನೀಡಿರಲಿಲ್ಲ. ಬದಲಿಗೆ 3 ಸೆಕೆಂಡ್ ಕ್ಲಿಪ್ ಬಳಸಿದ್ದಕ್ಕೆ 10 ಕೋಟಿ ರೂಪಾಯಿ ಹಣ ಕೇಳಿ ನೋಟಿಸ್ ನೀಡಿದ್ದ ಧನುಷ್. ಆದ್ದರಿಂದ ಬೇಸತ್ತ ನಯನತಾರಾ ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಧನುಷ್ಗೆ ಬಹಿರಂಗ ಪತ್ರ ಬರೆದು ಆಕ್ರೋಶ ಹೊರಹಾಕಿದ್ರು. ಇದೀಗ ಪರೋಕ್ಷವಾಗಿ ಮತ್ತೊಮ್ಮೆ ಧನುಷ್ಗೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಸಾಥ್ ನೀಡಿದ ನಿರ್ಮಾಪಕರುಗಳಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ನಯನತಾರಾ. ನೋಡಿದ್ರಲ್ಲ, ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ಧನುಷ್ಗೆ ಬಹಿರಂಗ ಪತ್ರ ಬರೆದು ಆಕ್ರೋಶ ಹೊರಹಾಕಿದ ನಯನತಾರಾ ಇದೀಗ ಪರೋಕ್ಷವಾಗಿ ಮತ್ತೊಮ್ಮೆ ಧನುಷ್ಗೆ ಟಾಂಗ್ ಕೊಡೋ ನಿಟ್ಟಿನಲ್ಲಿ ಸಾಥ್ ನೀಡಿದ ನಿರ್ಮಾಪಕರುಗಳಿಗೆ ಧನ್ಯವಾದ ಅರ್ಪಿಸಿರೋ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಉರಿತಿರೋ ಬೆಂಕಿಗೆ ಮತ್ತೆ ತುಪ್ಪ ಸುರಿದಂತಾಗಿದೆ. ಇದಕ್ಕೆ ಧನುಷ್ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.